ದಿಸ್ ಈಸ್ ದ ಎಡಕಲ್ ಕೇವ್. ಇದೇನೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಂಟ್ರಿನಲ್ಲಿ ಪಾರ್ಕಿಂಗ್ ಲಾಟ್ ಇರುತ್ತೆ. ಸೊ ಇದು 9, ಇದು 8, ಇಲ್ಲೇ ಇದೆ ನೋಡಿ. ಇದು 8, ಅಲ್ಲಿದ್ದು 9, ಈ ಥರ 20 ರೂಪೀಸ್ ಬೈಕ್ಗೆ. ನಮ್ಮದು ಪಾರ್ಕಿಂಗ್ ಲಾಟ್ 1 ಅದು ಯಾವ ಮುಂದೆ ಇರೋದ ಗೊತ್ತಿಲ್ಲ ನನಗೂ. ಇದು 6, ಪಾರ್ಕಿಂಗ್ 6. ಒಂದಿದೆ. ವೇರ್ ಇಸ್ 1? Three to 10. ಎಲ್ಲಿ ಪಾರ್ಕಿಂಗ್ 2, ಪಾರ್ಕಿಂಗ್ 1, ಪಾರ್ಕಿಂಗ್ 1. ಅಲ್ಲಿ ಗಾಡಿ ಉಂಟು. ಅಂತ ಗಾಡಿ ಎಡಕಲ್ ಕೇವ್ಸ್ಗೆ ಹತ್ತುತ್ತಾ ಇದ್ದೀವಿ. ಹೆವಿ ಅಪ್ಪದಿದು ಆಗಲ್ಲ. ನೋಡಿ ಡೌನು, ಇದು ಫುಲ್ ಡೌನು. ಆಗಲೇ ಸುಸ್ತು ಹೋಗಿದ್ದೀನಿ. ಇನ್ನೂ ಅದೆಷ್ಟು ದೂರ ಆದೋ ಗೊತ್ತಿಲ್ಲ. ಸೊ ಅಲ್ಲಿಂದ ಟಿಕೆಟ್ ಕೊಡ್ತಾರೆ. ಒಬ್ರಿಗೆ 50 ರೂಪಾಯಿ ಟಿಕೆಟು. ಸೊ ಆರಾಮಾಗಿ ತಗೊಂಡು ಇಲ್ಲಿಂದ ಫುಲ್ ಹತ್ತಬೇಕು. ಹೆವಿ ಕಷ್ಟ ಆಗಿದೆ ಗುರು. ಫುಲ್ ಬೆವತಾಗಿದ್ದೀನಿ. ಚೆನ್ನಾಗಿದೆ ಪ್ಲೇಸ್. ಮಾರ್ನಿಂಗ್ ಬಂದರೆ ಇನ್ನೂ ಫ್ರೀ ಇರುತ್ತೆ. ಆರಾಮಾಗಿ ಹತ್ಬೋದು. ವೇ ಇನ್ ತುಂಬ ದೂರ ಹೋಗ್ಬೇಕು. ಇನ್ನು ಅಲ್ಲೆಲ್ಲ ಹತ್ತಬೇಕು. ಓಕೆ, ಈ ಕಡೆ ಇಳಿಯೋದು, ಆ ಕಡೆ ಎತ್ತೋದು. ಹಾಂ ಓಕೆ. ಓಕೆ, ಇಲ್ಲಿಂದ ಕೇವ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಒಳಗಡೆ ಹೋಗಬೇಕು. ಫುಲ್ ಕ್ರೌಡ್ ಇದೆ. ತುಂಬ ಹತ್ತಕ್ಕೆ ಕಷ್ಟ ಇಲ್ಲೆಲ್ಲ. ನಾನು ವಯಸ್ಸಾದವ್ರು ಕೇರ್ಫುಲ್ಲಾಗಿ ಹತ್ತಬೇಕು. ವಯಸ್ಸಾದವ್ರು ಬರಲೇಬಾರ್ದು. ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಕ್ರೌಡೆಡ್ ಇದೆ. ಸಂಡೇ ಅಲ್ವಾ, ತುಂಬ ಕ್ರೌಡೆಡ್. ಎಲ್ಲರೂ ಇಲ್ಲಿಂದಲೇ ಪಾಸ್ ಆಗಬೇಕು ಅನಿಸುತ್ತೆ. ಎಲ್ಲ ಬಂಡೆ ಕಲ್ಲುಗಳು ಇಲ್ಲೇ ಹೊರಬಿಡ್ತವೆ. ಓಕೆ, ಇಷ್ಟೇ ಗುರು ಕೇವ್ಸ್. ಇನ್ನೂ ಸ್ವಲ್ಪ ಹೊರಗಡೆ ಹೋಗಬೇಕು. ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ವೈಡ್ ಆ್ಯಂಗಲಲ್ಲಿ ತೋರಿಸಿದ್ದೀನಿ. 1x ಅಲ್ಲಿ ಆದರೆ ಈ ಥರ ಬಂದ್ಬಿಡುತ್ತೆ. ವೈಡ್ ಆ್ಯಂಗಲಲ್ಲೆಲ್ಲ ಕವರ್ ಆಗುತ್ತೆ. ಅಷ್ಟೊಂದೇನು ಓಕೆ, ಒಂದು ಲೆವೆಲ್ಗೆ. ಏನೆಲ್ಲ ಬಂದು ಕಲ್ಲೆಲ್ಲ ಸೋದೋಗವೆ ಅಂದ್ಕೊಳ್ಳಿ.
ಇವಾಗ ಏನಿಲ್ಲ, ಕಡೆಯಿಂದ ಆ ಕಡೆ ಹೋಗೋದು. ಅಯ್ಯೋ ಓಕೆ, ಇಷ್ಟಿದೆ ಅಷ್ಟೇ. ಸಣ್ಣ ಇಲ್ಲೇ ಅವನೇ ಗುರು. ಈ ಕಡೆ ಹೋಗೋದು, ಇಲ್ಲೆಲ್ಲ ಒಳಗಡೆ ಹೋಗುತ್ತೆ, ಅದೆಲ್ಲ ಏನೂ ಇಲ್ಲ. ಅಯ್ಯೋ ಬಾ, ಇನ್ನೂ ಸ್ವಲ್ಪ ಆ ಕಡೆ ಹೋಗೋಣ. ಬಗ್ಗಿ ಲೆಕ್ಕಲ್ಲಿರೋದು. ಅಯ್ಯೋ ಅಯ್ಯೋ ಫುಲ್ ಬೇತಾಗಿದ್ದೀವಿ ಗುರು. ಚೆನ್ನಾಗಿದೆ, ಜಾರ್ಬಿಟ್ಟಿದೆ. ಓಕೆ, ಲೆವೆಲ್ಗೆ ಓಕೆ. ಮೇಲಿಂದ ಹಿಂಗೆ ಕಾಣಿಸುತ್ತೆ. ಏನು ಹತ್ತಬೇಕು ಗುರು, ಹತ್ತಾನೆ ಇರಬೇಕು. ಹೋಗತ್ತಾಗೆ ಅದು ಎಕ್ಸಿಟು, ಇದು ಎಂಟ್ರಿ. ಅದಾತಿದ್ದೀವಿ, ಇನ್ನೂ ಅರ್ಧ ಹೋಗ್ಬೇಕು. ನೋಡಿ ಎಷ್ಟು ಡೀಪ್ ಆಗಿದೆ. ಫುಲ್ ಕ್ರೌಡ್ ಇದೆ, ಫುಲ್ ಕ್ರೌಡ್. ಓಕೆ, ಇದೇ ಮೈನ್ ಕೇವ್. ಸೊ ಕಾಣಿಸ್ತಲ್ಲ, ಏನು ಸ್ಟೆಪ್ಸ್ ಎಲ್ಲ ಇಳಿಬೇಕು. ಭಯಂಕರ ಬಿಸಿ, ಭಯಂಕರ ಸೆಕೆ. ನಾನಂತೂ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಇನ್ನೂ ಅಧ್ವಾನ. ಇದು ವೈಡ್ ಆ್ಯಂಗಲ್ಲು, ಇದು 1x ಅಲ್ಲಿ. ಆ್ಯಕ್ಚುಲಿ ವೈಡ್ ಆ್ಯಂಗಲಲ್ಲಿ ನೋಡ್ಕೊಳ್ಳಿ, ಎಲ್ಲ ಕವರ್ ಆಗುತ್ತೆ. ಏನು ಹೇಳಿ, ಬಿಸಿ. ಸೊ ದಿಸ್ ಈಸ್ ದ ಎಡಕಲ್ ಕೇವ್. ಇದೇನೆ ಚೆನ್ನಾಗದ, ಆಮೇಲೆ ನೀವು ತೋರಿಸ್ತೀನಿ ಬಿಡಿ. ಸೊ ಫೈನಲಿ ಕೇವ್ ಒಳಗೆ ಬಂದೋ. ಇದೇ ಮೈನ್ ಕೇವು, ಅದೇ ನೋಡಿ ನಿಮಗೆ. ಅದೇನೋ ಎಕ್ಸ್ಪ್ಲೇನ್ ಮಾಡ್ತಾವ್ರೆ, ಇಲ್ಲಿ ಬರ್ದವ್ರಲ್ಲ, ಇಲ್ಲಿ ಇದಕ್ಕೆ ಫೇಮಸ್ ಈ ಕೇವು. ಆಗಿನ ಕಾಲದ ಜನ ಏನೋ ಬರ್ದವ್ರೆ. ಸೊ ಇಲ್ಲೊಂದು ಗ್ಯಾಪ್ ಇದೆ, ತೋರಿಸ್ತೀನಿ ಬನ್ನಿ. ಈ ಗ್ಯಾಪ್ ಸಖತ್ತಾಗಿದೆ. ಅಲ್ಲಿವರೆಗೂ ಇದೆ, ಚೆನ್ನಾಗಿದೆ. ಬನ್ನಿ, ಬೇಕಾದರೆ ಅಡ್ವೆಂಚರ್ಸ್ ಪೀಪಲ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಕಳ್ಳಿ ಮಿಡ ತಿಂತಾ ಇದ್ದೀನಿ. ನೀರು ಕುಡಿಬೇಕು ಅನಿಸ್ತಾ ಇದೆ, ನೀರಿಲ್ಲ. ಹೊರಗಡೆ ಹೋಗಿ ಎಲ್ಲಾದರೂ ಕುಡಿಯೋಣ ಅಷ್ಟೇ. ಎಡಕಲ್ ಕೇವ್ಸ್.
ಸೊ ಇದೆಯಲ್ಲ ಇದನ್ನೇ ಬರ್ದಿರೋದು. ಏನೋ ಬರ್ದವ್ರೆ, ಗೊತ್ತಿಲ್ಲ ಏನು ಅಂತ. ಈ ಕಡೆ ಎಲ್ಲ ಏನೂ ಇಲ್ಲ. ಇಲ್ಲೂ ಏನೇನೋ ಬರ್ದವ್ರೆ. ವೈಡ್ ಆ್ಯಂಗಲ್ ಅಲ್ಲ ನೋಡಿ. ಅಲ್ಲ, ಇಲ್ಲಿಗೆ ಬರೋಕ್ಕೆ ಆಗಲ್ಲ ಗುರು. ಆಗಿನ ಕಾಲದ ಜನರು ಹೆಂಗ್ ಬಂದರು ಇಲ್ಲಿಗೆಲ್ಲಾನು? ಏನಂತ್ರಲ್ಲಿ ಬಂದರು? ಸೈಕಾಗಿದ್ದಾರೆ ಇಲ್ಲ ಸಿ. ಅರೆ ಜನ, ತುಂಬ ಜನ ಅವರೇ. ಓಕೆ, ಯಬ್ಬಾ ಹಿಂದಕ್ಕೆ ಎಡಕಲ್ ಕೇವ್ಸ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಮನೆಗೆ. ಇನ್ಯಾವುದು ಪ್ಲೇಸ್ ಇಲ್ಲ ಗುರು, ಇಷ್ಟೇ. 3:35 ಆಗದೆ ಟೈಮು. ಸೊ ನನ್ನ ಮನೆಗೇ ಹೋಗೋದು. ಆ್ಯಕ್ಚುಲಿ 6ಗೆ ಬಂಡೀಪುರ ಫಾರೆಸ್ಟ್ ಗೇಟ್ ಕ್ಲೋಸ್ ಆಗುತ್ತೆ ಬೈಕರ್ಸ್ಗೆ. ಸೊ ಅದಕ್ಕೆ ಇವಾಗ ಹೊರಟ್ಬಿಟ್ರೆ ಒಳ್ಳೆಯದು. ನಮ್ಮವ್ರು ಇನ್ನೂ ಎಲ್ಲ ಊಟ ಮಾಡ್ತಾವ್ರಂತೆ. ಮೇ ಬಿ ಹೊರಟಿರ್ಬೋದು ಊಟ ಎಲ್ಲ ಮಾಡಿಕೊಂಡು. ಸೊ ನಾವು ಹೊರಡೋಣ, ಇನ್ನೇನು ಆಯ್ತಲ್ಲ ಟೈಮ್. ಅಲ್ಲೇ ಕರ್ನಾಟಕದಲ್ಲಿ ಏನಾದರೂ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಗುಂಡ್ಲುಪೇಟೆ ಹತ್ತತ್ರ, ಚಾಮರಾಜನಗರ ಎಲ್ಲಾದರೂ. ಸೊ ಅಷ್ಟೇ. ಚೆನ್ನಾಗಿತ್ತು ಎಡಕಲ್ ಕೇವ್ಸ್. ಸ್ವಲ್ಪ ಫ್ರೀ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹೆವಿ ಕ್ರೌಡ್ ಅಂತೀರ, ತುಂಬಾ ಕ್ರೌಡು. ಸಖತ್ತು ಸ್ಟೀಫ್ ಆಗದೆ ಒಂದೊಂದು ಕಡೆ. ಇಳಿಯೋಕ್ಕೆ ಎತ್ತಕ್ಕೆ ಎಲ್ಲನೂ ಸಖತ್ ಕಷ್ಟ. ವಯಸ್ಸಾದವರಂತೂ ತುಂಬಾ ಕಷ್ಟ ಅವ್ರಿಗೆ. ಮುಗೀತು ಟ್ರಿಪ್ ಎಲ್ಲನೂ. ಎಂಗೇಜ್ಮೆಂಟ್ ಟ್ರಿಪ್ ಎರಡೂ ಮುಗೀತು. ಓಕೆ, ಮತ್ತೆ ಸಿಗೋಣ. ಕಡೆ ಗುರು ಇಲ್ಲಿ ರೈಟ್. ಈಗ ಫುಲ್ ಟ್ರಾಫಿಕ್ ತೋರಿಸ್ತಾ ಇದೆ, ಯಾಕೋ ಗೊತ್ತಿಲ್ಲ. ಓಹ್, ಇದು ಅಲ್ಲಿದ್ದಿದ್ದು ಬಸ್ಸು. ಸುಚಿಪರ ಫಾಲ್ಸ್ ಬಂದಿದ್ದಲ್ಲ, ಆ ಬಸ್ ಇದು. ಓಕೆ, ಬಂಡೀಪುರಗೆ ಗುಂಡ್ಲುಪೇಟೆಗೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಐ ಥಿಂಕ್ ರೋಡ್ ಫುಲ್ಲು ಟ್ರಾಫಿಕ್ ಇರುತ್ತೆ ಅನ್ಕೋತೀನಿ. ಯಾಕಂದರೆ ವೀಕೆಂಡ್ ಎಲ್ಲ ಮುಗೀತು, ನ್ಯೂ ಇಯರ್ ಮುಗೀತು. ಸೊ ಟ್ರಾಫಿಕ್ ಇದ್ದೇ ಇರುತ್ತೆ. ಎಲ್ಲ ಕರ್ನಾಟಕ ಗಾಡಿಗಳು ಕೇರಳಗೆ ಎಂಟ್ರಿ, ಕರ್ನಾಟಕಕ್ಕೆ ಎಂಟ್ರಿ ಆಯ್ತಾ ಇರ್ತವೆ. ಬಾಯೆಲ್ಲ ಹೊಡ್ಬೋಗದೆ, ಮಾತಾಡೋಕ್ಕೆ ಆಯ್ತಿಲ್ಲ. ಚೆನ್ನಾಗಿದೆ ರೂಟು, ನೈಸ್. ಇನ್ನೂ ಕೇರಳ ಎಕ್ಸಿಟ್ ಆಗಿಲ್ಲ. ಇನ್ನೊಂದು ಸುಲ್ತಾನ್ ಬಟೇರಿ ಅಂತ ಏನೋ ಬರುತ್ತೆ. ಅದಾದಮೇಲೆ ಕರ್ನಾಟಕ ಎಂಟ್ರಿ ಇರೋದು. ಇನ್ನು 60 ಕಿಲೋಮೀಟರ್ ಇದೆ. ಹೋಗೋಣ ಆರಾಮಾಗಿ.
ಯಾವನು ಗುರು ಅವನ್ನೆಲ್ಲಾನು ನೋಡ್ಕೊಂಡು ಕುತ್ಕೊಂಡು ಎಲ್ಲಿ ಹೋಯ್ತದೆ ಗುರು ಓಕೆ because ಇನ್ನೆಲ್ಲೂ ಏನು ಇಲ್ಲ ನೋಡುವಂಥದ್ದು ಹೋಗ್ತಾ ಇರೋದು ಅಷ್ಟೇ. ಓಹೋ ಗಿಟಾರಲ್ಲೆಲ್ಲ ಕಡಿಯರಾದ್ರೆ ಚೆನ್ನಾಗಿದ್ದು. ಐ ಲವ್ ಬಟೇರಿ, ಸುಲ್ತಾನ್ ಬಟೇರಿ ಬಂದ್ಬಿಟ್ಟು ಚೆನ್ನಾಗದೆ ಊರು, ದೊಡ್ಡೂರೇನು ತುಂಬ ಫೇಮಸ್ಸು ಅನಿಸುತ್ತೆ. ಯಾವ ಕಡೆ ಎಂಟ್ರಿ ಅಲ್ಲ ಎಕ್ಸಿಟು ಐ ಥಿಂಕ್ ಒಂದೇ ಎರಡು ಅನಿಸುತ್ತೆ. ಅಯ್ಯೋ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾರೆ ಗುರು. ಕೇಲ್ 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 ಕೆ ಎ ಗಾಡಿಗಳೆಲ್ಲವೇ ಗುರು, ಯಾವ ಕಡೆಯಿಂದ ಬರ್ತವೆ? ವಾವ್, ಸೋ ಬ್ಯೂಟಿಫುಲ್. ನನ್ನ ಚರ್ಚದೆ ಗುರು ಸಕ್ಕತ್ತಾಗಿದೆ. ಸಿ ಅದೇ ಚರ್ಚು ಏನದಲ್ವಾ. ಐ ಥಿಂಕ್ ಜಾಗ ಇದ್ರೆ ಹೋಗೋಣ ಅಲ್ಲಿಗೆ, ಯಾಕಂದ್ರೆ ಟೈಮ್ ಹೋದೆ ಇನ್ನು, ನೋಡೋಣ.